ನಿಮ್ಮಣ್ಣ ಟೈಮಲ್ಲಿ ನಮ್ಮಣ್ಣ. ಸೊ ಅದಾದಮೇಲೆ ಸುಮಾರು ವರ್ಷ ಆದಮೇಲೆ ಸಾಹೇಬ್ರನ್ನ ಅದು ನಮ್ಮ ಒತ್ತಾಯದ ಮೇರೆಗೆ ಪಾಪುಗೋಸ್ಕರ ಅಂತೇಳಿ ಹೇಳಿ ಕರ್ಕೊಬಂದಿದ್ದೇವೆ. ಬಂದರು ಸಾಹೇಬ್ರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಫೈನಲಿ ಹೋಗ್ತಾ ಇದ್ದೀವಿ, ನಮ್ಮ ಗುರುಗಳ ಹತ್ರ ಹೋಗ್ತಾ ಇದ್ದೀವಿ. ಕರ್ಸ್ಕೊಂಡಿದ್ದಾರೆ ರಾಯರು. ಸೊ ಲಾಸ್ಟ್ ನಾನು ಡಿಸೆಂಬರಲ್ಲಿ ಹೋಗಿದ್ದೆ ನನ್ನ ಫ್ರೆಂಡ್ಸ್ ಜೊತೆ. ಅದಾದಮೇಲೆ ಇವಾಗ ಮಾರ್ಚಲ್ಲಿ ಹೋಗ್ತಾ ಇದ್ದೀನಿ. ಯಾಕೋ ತುಂಬ ಹೋಗ್ಬೇಕು ಅನಿಸ್ತು. ಆಮೇಲೆ ಮುಂದಕ್ಕೆ ಹೋಗೋಕ್ಕಾಗುತ್ತೋ ಇಲ್ವೋ, ಹೋಗಿದ್ದು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ದೇವ್ರಿಗೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಮ್ಮ ಮನೆ ದೇವ್ರು ಕಾಲಭೈರವೇಶ್ವರ ಸ್ವಾಮಿಗೆ, ಮತ್ತು ಬದನಾಳ್ ಸ್ವಾಮಿಗೆ, ಬದನಾಳ್ ಸಿದ್ದೇಶ್ವರ ಸ್ವಾಮಿಗೆ, ಅಂದರೆ ನಮ್ಮ ಮನೆ ದೇವ್ರುಗಳಿಗೆ ಅಂದರೆ ಬಿಫೋರ್ ಡೆಲಿವರಿ ಒಂದು ಸಲ ಹೋಗಬೇಕು ಅಂತ. ಸೊ ಅದರಲ್ಲಿ ಮ್ಯಾಂಡೇಟರ್ಲಿ ಮಂತ್ರಾಲಯ ಇದ್ದೇ ಇರುತ್ತೆ ಲಿಸ್ಟಲ್ಲಿ. ಸೊ ಫಸ್ಟ್ ಮಂತ್ರಾಲಯಗೆ ಹೋಗ್ತಾ ಇದ್ದೀವಿ. ನಾನು, ನಮ್ಮಣ್ಣ, ನಿಖಿಲ್ ಅವರು, ನಿಶಾ ಹೋಗ್ತಾ ಇದ್ದೀವಿ. ಫಾರ್ ಅ ಚೇಂಜ್ ನಾವು ಕಾರಲ್ಲಿ ಹೋಗ್ತಾ ಇಲ್ಲ, ಏನರಲ್ಲಿ ಹೋಗ್ತೀವಿ, ಹೆಂಗಿರುತ್ತೆ ಜರ್ನಿ ಎಕ್ಸ್ಪೀರಿಯೆನ್ಸ್ ಅಂತ ನೋಡುವರಂತೆ. ಬನ್ನಿ, ಟೈಮಾಗಿ ಹೋಗಿದೆ. ಇವಾಗ ನಾವು ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ. ನಂದಿ ಹಿಲ್ಸ್ ಹತ್ರ ಇದ್ದೀವಾ? 2 ಗಂಟೆ. ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಿಕಾಸ್ ಲಾಂಗ್ ಜರ್ನಿ ಕುತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಸಲ ಬಸ್ನ ಆಫ್ ಮಾಡಿಬಿಟ್ಟು ಸೀಟ್ ಬುಕ್ ಮಾಡಿಕೊಂಡು ಸ್ಲೀಪರ್ ಕೋಚಲ್ಲಿ ಹೋಗ್ತಾ ಇದ್ದೀವಿ. ಯಾಕಂತಂದರೆ ಬೇಬಿದು ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ. ಸೊ ಅದು ಎಲ್ಲದಕ್ಕಿಂತ ಮೀರಿ ನಾನು ಲಾಂಗ್ ಟೈಮ್ ಕುತ್ಕೊಳ್ಳೋಕ್ಕಾಗಲ್ಲ, ಒಂದು 7-8 ಅವರ್ ಕಂಟಿನ್ಯೂಸ್ ಆಗಿ ಅಂದ್ಬಿಟ್ಟು 1-2-3 hours ಆದರೆ ಕುತ್ಕೊಬಿಡ್ಬೋದು. ಆ್ಯಂಡ್ ಆಲ್ಸೋ ಈ ಸಲ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು ವೆರಿ ಸ್ಪೆಷಲ್. ಯಾಕೆ ಅಂತಂದರೆ ನನ್ನ ಮಗು ಜೊತೆ ಹೋಗ್ತಾ ಇದ್ದೀನಿ. ಆ್ಯಸ್ ಅ ಫ್ಯಾಮಿಲಿಯಾಗಿ. ಸೊ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗು. ಬಸ್ಸಲ್ಲೆಲ್ಲ ಮಲಗಿದಾಗೆಲ್ಲ ಅದೇ ಅನ್ಕೊತಾ ಇದೆ, ದೇವರೇ ಬೇಗ ಬರಲಿ ಮಂತ್ರಾಲಯ, ಮತ್ತು ಏನೂ ಆಗದೆ ಇರಲಿ. ಮತ್ತು ಅದೆಲ್ಲ ಹಿಂಗೆ ಸ್ವಲ್ಪ ಕುಲ್ಕದಾಗೆಲ್ಲ ಏನೋ ಒಂಥರ ಕಾನ್ಷಿಯಸ್ಸು. ಫಸ್ಟ್ ಟೈಮ್ ಅಲ್ವಾ. ಸೊ ನೋಡೋಣ ನಾಳೆ ಹೇಗೆ ದರ್ಶನ ಆಗುತ್ತೆ ಹೆಂಗೇನು ಅಂತ. ನಮ್ಮಣ್ಣ ಆಲ್ರೆಡಿ ಫ್ಲ್ಯಾಟ್ ತಿನ್ಕೊಂಡು ಇವಾಗ ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ರು. ನಾನು, ನಿಶಾ ಅಷ್ಟೇ. ಇವಾಗ ಊಟ ಆಯಿತು. ಈಗ ಹೋಗಿ ಮಲ್ಕೊಂಡ್ರೆ ಒಂದೊಳ್ಳೆ ನಿದ್ದೆ ಬಂದ್ಬಿಟ್ರೆ ಸಾಕು ಅಂತ ಬೇಡ್ಕೊತಾ ಇದ್ದೀನಿ ದೇವ್ರಿಗೆ. ಬೆಳಗ್ಗೆ ಎದ್ಬಿಟ್ಟು ಡೈರೆಕ್ಟ್ ಮಂತ್ರಾಲಯಕ್ಕೆ ಹೋಗಿರ್ತೀವಿ. ಅಷ್ಟೇ ಅಲ್ವಾ ನಿಶಾ? ಅಷ್ಟೇ. ಓಕೆ, ಅಷ್ಟೇ. ಬನ್ನಿ ಹೋಗೋಣ. ಬಸ್ ಹೊರಡುತ್ತೆ. ಹಿಂಗೆ ಮಾತಾಡ್ಕೊಂಡು ನಿಂತಿದ್ರೆ ನಮ್ಮ ಮುಂದೆ ಬಿಟ್ಬಿಟ್ಟು ಹೋಯ್ತಾರೆ. ನಿದ್ದೆ ಬೋರ ಸಿಂಹ ಗರ್ಜನೆ ಮಾಡೋದು. ಗುಡ್ ಮಾರ್ನಿಂಗ್ ಮಂತ್ರಾಲಯ ಅದು ದಿನಕ್ಕೆ ಒಂದು ಬ್ಯಾಗ್ನ ಕೊಟ್ಕೊಂಡು ಮಲ್ಕೊಂಡು ನಿಮ್ಗೆ ಕೊಟ್ಟೋಗ್ತಾರೆ. ಮತ್ತೆ ಏನಕ್ಕೆ ಬ್ಯಾಗ್ ನಿನಗೆ? ಮಲ್ಕೊಳ್ಳಿ ಬಿಡಿ ಪಾಪ, ಮಲ್ಕೊಳ್ಳ. ನಿಮ್ಮ ರೂಮ್ ತೋರಿಸಿ. ಬನ್ನಿ, ಆರಾಮಾಗಿ ಮಲ್ಕೊಳ್ಳಿ. ಆಯಿತು. ಓಕೆ, ಕಾಣಿಸ್ತಾ ಇದ್ದೀನಾ? ಕಾಣಿಸ್ತಿದ್ಯಾ? ನನ್ನ ಗಂಡ ಬಂದಿದ ತಕ್ಷಣ ಏನಂತ ಗೊತ್ತಾ, ನಾನು ಆ ಕಡೆ ಕೊಟ್ಟಿದ್ದೀನಿ ಅಂದರು. ಯಾಕೆ ಈ ಕಡೆಗೆ ಅಂತ ಅಂದರೆ, ಚಾರ್ಜಿಂಗ್ ಪಾಯಿಂಟ್ ಇದೆಯಲ್ಲ ಅಲ್ಲಿರೋದವ್ರು ನೋಡಲೇ ಇಲ್ಲ. ಈ ಕಡೆ ಚಾರ್ಜಿಂಗ್ ಪಾಯಿಂಟ್ ಇದೆ, ಅದಕ್ಕೆ ನಾನು ಆ ಕಡೆ ಹೊಟ್ಟೋಯ್ತೀನಿ ಅಂತಂದರು. ನಾನು ಬಿಡಲ್ಲ ಅಂದ್ಬಿಟ್ಟು ಇಲ್ಲಿ ಮಲಗಿಸಿದ್ದೀನಿ. ನಿಖಿಲ್ ಅವ್ರ ಎಕ್ಸ್ಪೀರಿಯನ್ಸ್ ಕೇಳಬೇಕು. ಫಸ್ಟ್ ಟೈಮ್ ಅನ್ಸುತ್ತಲ್ಲ ಅವರು. ಏನು? ಬಸ್ಸಲ್ಲಿ ತುಂಬ ವರ್ಷ ಆಗಿತ್ತು. ಈ ಥರ ಬಸ್ಗಳಲ್ಲಿ ಈ ಥರ ಬಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಹೆವಿ ಹೋಗ್ತಿದ್ವಿ ನಾನು, ನಮ್ಮ ಅಣ್ಣ, ನಮ್ಮ ಮಮ್ಮಿ. ಈ ಥರನೇ ಸೀಟು. ನಮ್ಮ ಮಮ್ಮಿ ಅಲ್ಲಿ, ನಾನಿಲ್ಲಿ, ಅಣ್ಣ ಇಲ್ಲಿ ಮಲ್ಕೊಂಡು ಉಡುಪಿಗೆ ಹೋಗ್ತಾ ಇದ್ವಿ. ಅದಾದ್ಮೇಲೆ ಅವನು ದೊಡ್ಡವನಾದ್ಮೇಲೆ ಬರಲಿಲ್ಲ, ನಾನು ನಮ್ಮ ಮಮ್ಮಿ ಹೋಗ್ತಾ ಇದ್ವಿ. ಸ್ಕೂಲ್ ಟೈಮಲ್ಲಿ ಹೋಗಿರೋದಷ್ಟೇ. ನಿಮ್ಮಣ್ಣ ಟೈಮಲ್ಲಿ ನಮ್ಮಣ್ಣ. ಸೊ ಅದಾದಮೇಲೆ ಸುಮಾರು ವರ್ಷ ಆದಮೇಲೆ ಸಾಹೇಬ್ರನ್ನ, ಅದು ನಮ್ಮ ಒತ್ತಾಯದ ಮೇರೆಗೆ ಪಾಪುಗೋಸ್ಕರ ಅಂತೇಳಿ ಹೇಳಿ ಕರ್ಕೊಬಂದಿದ್ದೇವೆ. ಬಂದರು ಸಾಹೇಬ್ರೆ. ಹೇಗಿದೆ? ಯಾವಾಗ ಲಾಸ್ಟ್ ಈ ಥರ ಬಸ್ಸಲ್ಲಿ ಹೋಗಿದ್ದು ನೀನು? ಈ 1 ವರ್ಷ ಹಿಂದೆ. ಆದರೆ ವಿಯೆಟ್ನಾಮಲ್ಲಿ ಒಂದ್ಸತಿ ಹೋಗಿದ್ದೆ. ಅದು ಬಿಡು, ವಿಯೆಟ್ನಾಮಲ್ಲಿ ಬಿಡು, ಇಲ್ಲಿ ಇಂಡಿಯಾದಲ್ಲಿ ಹೇಳ್ತಾ ಇರೋದು. ಉಡುಪಿಗೆ ಅನ್ಸುತ್ತೆ ಲಾಸ್ಟ್, ಚಿಕ್ಕ ವಯಸ್ಸಲ್ಲಿ. ಆರಾಮಾಗಿ ಕಿವಿಗೆ ತುರಿಕೊಂಡು ನೀವು ನಿಮ್ಮ ರೂಮಿಗೆ ಕಳ್ಸ್ಕೊಳ್ಳಿ. ಓಕೆ, ನನ್ನ ರೂಮ್ ಇಲ್ಲಿದೆ ಗೈಸ್, ನಾನು ಹೋಗ್ತೀನಿ. ಬಾಯ್. ಹಾಯ್, ಗುಡ್ ಮಾರ್ನಿಂಗ್ ನಿಶಾ. ಸಾರಿ, ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ಅಣ್ಣ
ಸೌಂಡ್ ಕಡಿಮೆ ಕೊಡೋಣ. ಹಾಯ್ ನಿಶಾ ರವೀಂದ್ರ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ದೇವ, ನಮ್ಮ ಕತೆ ಕೇಳಂಗಿಲ್ಲ ನೀವು. ಯಾಕೆ ಅಂದರೆ ಹೇಳು ನಿನ್ನ ಕತೆನ. ನಾನು ಯಾರಿಗೂ ಸಜೆಸ್ಟ್ ಮಾಡೋದಾಗೆ ಸ್ಲೀಪಿಂಗ್ ಕೋಚ್ ನಾನು ಹೆಂಗೋ ಇರುತ್ತೆ ಅಂದ್ಕೊಂಡ್ಬಿಟ್ಟಿದ್ದೆ. ಫಸ್ಟ್ ಟೈಮ್ ಬಂದಿದ್ದು ಅಂದರೆ ಪ್ರೆಗ್ನೆಂಟ್ ಲೇಡೀಸ್ ಕೇಳ್ತಾ ಇರೋದು. ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಇತ್ತು ಮತ್ತು ತುಂಬ ಹಿಂಗೆ 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 ಅಳ್ಳಾಡಿದ್ದು. ಸೊ ಇಡೀ ನೈಟ್ ಪೂರ ಒಂದು ಡ್ರಾಪು ನಿದ್ದೆ ಮಾಡಿಲ್ಲ ನಾನು. ಇವರೆಲ್ಲ ಮಲಗಿದ್ರು 3 ಜನ, ನಾನು ಮಲ್ಗೇ ಇಲ್ಲ. ಬಂದು ಅದಕ್ಕೆ ರೂಮ್ ಚೆಕ್-ಇನ್ ಮಾಡ್ಕೊಂಡು ಪಟ್ ಅಂತ ಮಲ್ಕೊಂಬಿಟ್ಟು ಇವಾಗ ಮತ್ತೆ ಎದ್ದು ಊಟ ಮಾಡಿ ಮಾಡ್ತಾಯಿದ್ದೀವಿ. ಫ್ರೆಶ್ ಅಪ್ ಆಗಿಬಿಟ್ಟು ಹೋಗಬೇಕು ದರ್ಶನಕ್ಕೆ. ಇವತ್ತು ಬೇರೆ ಗುರುವಾರ, ನಾವೆಲ್ಲಿ ಸಂಜೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಯಾಕಂದರೆ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ಅಷ್ಟೇ. ಆ್ಯಂಡ್ ಹೋಗೋ ರಿಟರ್ನ್ ಟಿಕೆಟ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿ ಬಸ್ ಟಿಕೆಟ್ನ ನಾನು ಹೇಳ್ದೆ ಗೈಸ್ ಕಾರ್ನ ಬುಕ್ ಅಂತ. ಅವ್ರ ಡೈಲಾಗ್ ನಾನು ಹೇಳ್ತಿದ್ದೀನಿ, ಅವ್ರು ಮಾತಾಡಲ್ಲ ಅಲ್ವಾ, ಅವ್ರದ್ದು ನಾನು ಹೇಳ್ತಾ ಇದ್ದೀನಿ. ಬೇಡ ಬೇಡ ಅಂತ ಹೇಳ್ದೆ, ಮಾತನ್ನ ಕೇಳಲಿಲ್ಲ. ಕಾರಲ್ಲಿ ಹೋಗೋಣ ಅಂತ ಹೇಳ್ದೆ, ಕೇಳಲಿಲ್ಲ. ಯಪ್ಪ, ಎಷ್ಟೊತ್ತಿಗೆ ಮಂತ್ರಾಲಯಕ್ಕೆ ಹೋಗ್ಬಿಡ್ತೀನೋ ಅಂತ. ಲಾಸ್ಟ್ 1 hour ಜರ್ನಿ ಮಾತ್ರ, ಥ್ರೂ ಔಟ್ ದ ನೈಟ್ ಏನಿಲ್ಲ. ಬಟ್ ನನಗೆ ಕಾನ್ಷಿಯಸ್ನೆಸ್ಗೆ ಬರ್ತಾ ಇರಲಿಲ್ಲ ನಿದ್ದೆ. ಬಟ್ ಲಾಸ್ಟ್ ಅಂದರೆ ಹೈವೇ ಎಲ್ಲ ಮುಗಿದ್ಮೇಲೆ ಹಳ್ಳಿ ರೋಡ್ ಸಿಗುತ್ತಲ್ಲ ಅಲ್ಲಿ, ಇವಾಗ ಟಿಕೆಟ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಕಾರ್ ಬುಕ್ ಮಾಡಿದ್ದೀವಿ. ಕಾರಲ್ಲಿ ಹೋಗ್ತೀವಿ. ಆಯ್ತಾ? ಎಸ್. ಅದನ್ನು ಕೂಡ ಯೂಟ್ಯೂಬ್ ಚಾನಲ್ ಏನಾದ್ರು ಹೇಳ್ತೀರಾ? ಏನಿಲ್ಲ, ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್. ಯಾರಿಗೆ ಗೊತ್ತಿತ್ತು? ನನಗೂ ನಮ್ಮ ನಿಶುಂಗೂ ಗೊತ್ತಿರಲಿಲ್ಲ. ಓಕೆನಾ? ಕೋಡೆ ಮದನಣ್ಣ ತೋರಿಸ್ತೀನಿ. ಹಾಯ್, ನಗಡಿ ಮೂಗು ಸೋರುತ್ತಿದೆ, ತುಪ್ಪ ಸುರಿಯುತ್ತಿದೆ. ಅದನ್ನೇ ಊಟಕ್ಕೆ ತಿಂತಾವೆ. ಈಚೆ ಕಡೆ ತುಂಬ ಧೂಪಿದೆ ಗೈಸ್. ಒಳಗಡೆ AC ಕೂತಿದ್ದೀವಿ. ಈಗ 4:15 ಕರೆದಿದ್ದಾರೆ. ದರ್ಶನಕ್ಕೆ ಮುಗಿಸ್ಕೊಂಡು 8 ಗಂಟೆ ಕಾರ್ ಬರುತ್ತೆ, ಇವನ್ನೆಲ್ಲ ಎತ್ತಾಕೊಂಡು ಬೆಂಗಳೂರು ಕಡೆಗೆ ಓಡ್ತಾ ಇರಬೇಕು. ಇಲ್ಲಿ ಒಂದು ಪ್ಲೇಟ್ ರೈಸ್ಗೆ 4 ಜನ ತಿನ್ನುವಂಗೆ ಅನ್ನ ಕೊಟ್ಟವ್ರೆ ಗೈಸ್. ಅದಕ್ಕೆ ನಮ್ಮ ಅಣ್ಣ ಒಬ್ಬನೇ ತಿಂತಾವನೆ ಅಷ್ಟೇ. ಒಣಗಿಸ್ಕೊಳ್ತಾ ಇದ್ದೀವಿ. ಈಗ 4:15, ಇನ್ನೂ 15 ನಿಮಿಷ ಟೈಮ್ ಇರೋದ್ರಿಂದ ಆಫ್ ಮಾಡವ ರವೀಂದ್ರ ಅವರೇ ಆಫ್ ಮಾಡಿದ್ರೆ ಸ್ವಲ್ಪ ನೀಟಾಗಿ ಕೇಳಿಸುತ್ತೆ ಆಡಿಯನ್ಸ್ಗೆ. ಅಮ್ಮ, ಏನಿಬ್ರು ಟ್ವಿನಿಂಗ್ ಹಾಕೊಬಿಟ್ಟಿದ್ದೀರಾ? ಮಾತಾಡ್ಕೊಂತ ಹೊಂಟ್ರ ಡ್ರೆಸ್ಸು. ಇಲ್ಲ, ಬೇರೆ ಶಾಪ್ ಹೋಗಿದ್ದು, ನಾನೇ ಬೇರೆ ಶಾಪ್ ಹೋಗಿದ್ವಿ. ಇಬ್ರಿಗೂ ಒಂದೇ ಇಷ್ಟ ಆಗ್ಬಿಟ್ಟಿದೆ. ಜನ ಎಲ್ಲ ನಂಬಿಟ್ರು. ಸೊ ನಮ್ಮ ಅಣ್ಣ ಮತ್ತು ನಿಖಿಲ್ ಅವರು ಪಂಚೆ ಹಾಕೊಂಡು ರೆಡಿ ಆಗಿದ್ದಾರೆ. ನಾನು ನಿಶಾ ಇವತ್ತು ಟ್ವಿನ್ನಿಂಗಲ್ಲಿದ್ದೀವಿ. ಟ್ವಿನ್ನಿಂಗ್ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀವಿ. ಇನ್ನೇನು ಹೊರಡಬೇಕು. ಇದನ್ನ ಇದು ಮಾಡೋಕ್ಕಾಯ್ತದ ಗೈಸ್? ನಾಳೆ ಆಯ್ತದ ಅಷ್ಟೇ. ನನ್ಬಿಡ ದೃಷ್ಟಿ ಆಗುತ್ತೆ. ಗೈಸ್, ಏನು ಅಂತಂದರೆ ನಾವು 3 ಗಂಟೆಗೆ ಎಬ್ಬಿಸಿದ್ದೀವ್ರನ್ನ ರೆಡಿಯಾಗಿ ಅಂತ. ನಾನು ಮತ್ತು ನಮ್ಮ ಭಾವ 5 ನಿಮಿಷಕ್ಕೆ ರೆಡಿ ಆದೆ. ಬಟ್ ಇವ್ರದ್ದು ಇನ್ನೂ ಆಗಿಲ್ಲ. ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡೋಕ್ಕೆ ಬರೋಲ್ಲ ನಮಗೆ, ಅದು ಹೆಂಗೆ ಗೊತ್ತಾಗೋದು ಗೊತ್ತಿಲ್ಲ. ಸೊ ನಾವೀಗ ಎಲ್ಲರೂ ನಾಮ ಇಕ್ಸ್ಕೊಂಡಿದ್ದೀವಿ ಈ ಥರ. ಸೊ ಇವಾಗ ನಾವು ಇಲ್ಲಿ ನದಿ ಹತ್ರ ಬಂದಿದ್ವಿ. ಫಸ್ಟ್ ಟೈಮ್ ನಾನು ಬಂದಿರೋದು. ನಾನು ಫಸ್ಟ್ ಟೈಮ್ ಇಷ್ಟು ವರ್ಷ ಬರ್ತಾಯಿದ್ದೆ. ಈ ಸೈಡ್ ಬಂದೇ ಇರಲಿಲ್ಲ. ಸೊ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಎಸ್, ಇವಾಗ ಬನ್ನಿ ದರ್ಶನ ಮಾಡುವ. ಬಾಯ್ ಗೈಸ್. ಇವಾಗ ನಾವು ಚೆಕ್ಔಟ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ದಿಸ್ ಇಸ್ ದ ಕಾರ್ ವಿ ಬುಕ್ಡ್. ಸೊ ಇವಾಗ ಹೋಗಬೇಕು. ನನ್ನ ಪಾಪುಗೆ ಆರೆಂಜ್ ತಿನ್ನಬೇಕು ಅನಿಸ್ತು, ಅದಕ್ಕೆ ತಿಂತಾ ಇದ್ದೀನಿ ಗೈಸ್. ಏನಂತೀರ ನಿಶಾಂದ್ರ? ಏನಿಲ್ಲ, ಬಂದ್ವಿ, ದರ್ಶನ ಮಾಡಿದ್ವಿ. ಚೆನ್ನಾಗಾಯ್ತು ದರ್ಶನ ಅಷ್ಟೇ. ನಾನಂತೂ ದೇವ್ರ ಮುಂದೆ ಒಂದು 10 ನಿಮಿಷ ನಿಂತಿದ್ದೆ. ಯಾಕೆ? ಪ್ರೆಗ್ನೆಂಟ್ ಅಲ್ಲ ಅದಕ್ಕೆ. ನಮ್ಮಣ್ಣ ಗೈಸ್, ಇವ್ರ ಜೊತೆ ಬಂದರೆ ಇವ್ರು ಬುಟ್ಟಿದೆಲ್ಲ ತಿಂದು ಹೊಟ್ಟೆ ಬರ್ತಾರೆ ನನಗೆ. ಬೇರೆ ಮುಗಿಯಬೇಕು. ಹುಡುಗಿ ಅಣ್ಣ ಯಾರ
ಇಲ್ಲೇ ಎಲ್ಲ ಅಲ್ಲ ಇದೇ ಡೈಲಾಗ್ ಹೊಡಿತಾನಲ್ಲ ಇವನು. ಮಂತ್ರಾಲಯದಿಂದ ಬಂದ ಮೇಲೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಂದು ರೆಸ್ಟ್ ಮಾಡಿದ್ದೆ ಆಯಿತು. ಸೊ ಇವಾಗ ಮತ್ತೆ ಟೆಂಪಲ್ ರನ್ ಥರ ಆಗ್ಬಿಟ್ಟಿದೆ, ಏನೋ ಗೊತ್ತಿಲ್ಲ. ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಬಟ್ ಬ್ಯಾಕ್ ಟು ಬ್ಯಾಕ್ ದೇವ್ರಿಗೆ ಕರ್ಸ್ಕೊತಾ ಇದ್ದಾರೆ. ಸುಮ್ಮನೆ ಹಂಗೆ ಪ್ಲ್ಯಾನ್ ಮಾಡಿದ್ದು, ಫಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ, ಆಮೇಲೆ ನಿಖಿಲವ್ರಂದ್ರೆ ಅವ್ರ ಮನೆ ದೇವ್ರಿಗೆ ಹೋಗೋಣ ಬದಲಾಗಿ ಅಂತ. ಸೊ ಇವಾಗ ಹಾಸ್ಪಿಟಲ್ಗೆ ಹೋಗಬೇಕು, ವಿಸಿಟ್ ಇತ್ತು ಇವತ್ತು, ಡಾಕ್ಟರ್ ವಿಸಿಟ್ ಇತ್ತು. ಸೊ ಡಾಕ್ಟರ್ನ ಮೀಟ್ ಮಾಡಿಕೊಂಡು ಕೆಲವೊಂದಷ್ಟು ಟ್ಯಾಬ್ಲೆಟ್ಸ್ನ ಚೇಂಜ್ ಮಾಡ್ತಾರೆ, ಇಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಆಗಿತ್ತು. ಅಂದರೆ ಎವ್ರಿ ಮಂತ್ ಚೆಕಪ್ಗೆ ಹೋದಾಗ 1 ಮಂತ್ಗೆ ಆಗೋಷ್ಟು ಮಾತ್ರ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಸೊ ಆಲ್ರೆಡಿ 1 ಮಂತ್ 1 ವೀಕ್ ಆಗಿಬಿಟ್ಟಿದೆ. ಸೊ ಇವಾಗ ಹೋಗಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಹಂಗೆ ನಮ್ಮ ಮನೆ ದೇವರು ಬದನಾಳ್ ಸಿದ್ದೇಶ್ವರಕ್ಕೆ ಹೋಗಬೇಕು. ಅಲ್ಲಿಂದ ಬಂದಮೇಲೆ ಮತ್ತೆ ಈವ್ನಿಂಗು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು. ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತುಂಬ ದಿನ ಆಗಿಬಿಟ್ಟಿದೆ, ಒಂದು 7 ತಿಂಗಳೇ ಆಗಿಬಿಟ್ಟಿದೆ. ಲಾಸ್ಟ್ ನನ್ನ ಫ್ರೆಂಡ್ ಭೂಮಿಕನ ಜೊತೆ ಹೋಗಿದ್ದಿದ್ದು. ಸೊ ತುಂಬ ಹೋಗಬೇಕು ಅನಿಸ್ತಾ ಇತ್ತು. ಎಲ್ಲ ದೇವರು ಅವರೇ ಕರ್ಸ್ಕೊತಾ ಇದ್ದಾರೇನೋ ಅಂತ ಅನಿಸ್ತಾ ಇದೆ. ಸೊ ಇವಾಗ ನಿಶಾ ಇನ್ನೂ ಫ್ರೆಶ್ ಅಪ್ ಆಗ್ತಿದ್ದಾಳೆ. ಟೈಮ್ ಆಗೋಗಿದೆ, 12:30ಗೆ ಬನ್ನಿ ಅಂತ ಹೇಳಿದ್ರು, ಅಪಾಯಿಂಟ್ಮೆಂಟ್ ಇತ್ತು. ಸೊ ಅವಳು ನಾನು ಹಂಗೆ ಜಾಯ್ನ್ ಆಗ್ತೀನಿ ದೇವಸ್ಥಾನಕ್ಕೆ, ನೀವು ಹೋಗಿದ್ದು ಬನ್ನಿ ಅಂದ್ಲು. ಸೊ ಇವಾಗ ಹೋಗ್ತಾ ಇದ್ದೀವಿ. ಕಮ್ ಲೆಟ್ಸ್ ಗೋ. ಡಾಕ್ಟರ್ ಏನು ಹೇಳ್ತಾರೆ ಏನು ಎತ್ತ ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಚಲೋ ಹೋಗುವ. ಇವಾಗ ಎಲ್ಲ ಚೆಕಪ್ ಎಲ್ಲ ಮುಗೀತು. ಒಂದು ಟ್ಯಾಬ್ಲೆಟ್ ಬೇಡ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು. ಇನ್ನು ಮಿಕ್ಕಿದೆಲ್ಲ ಆ್ಯಸ್ ಯೂಶುವಲ್ ಐರನ್ ಕ್ಯಾಲ್ಶಿಯಮ್ ಎಲ್ಲ ಕಂಟಿನ್ಯೂ ಮಾಡಿ ಅಂತ. ಆ್ಯಂಡ್ ಸ್ವಲ್ಪ ನನಗೆ ಲೋವರ್ ಅಬ್ಡಮೆನ್ ಸ್ವಲ್ಪ ಬಿಟ್ಟು ಒಂಚೂರು ಪೇಯ್ನ್ ಬರ್ತಿತ್ತು. ಹಂಗಾಗಿ ಒಂದು ಯೂರಿನ್ ಟೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಯೂರಿನ್ ಸ್ಯಾಂಪಲ್ ಎಲ್ಲ ಕೊಟ್ಬಿಟ್ಟು ಬಂದೆ. ಅದೇ ಫಾರ್ ಲಾಂಗ್ ಟೈಮ್ ಏನಾದರೂ ನಾನು ಏನೂ ಅಂದರೆ ವಾಶ್ರೂಮ್ಗೆ ಫ್ರೀಕ್ವೆಂಟ್ಲಿ ಹೋಗ್ತಾ ಇರ್ತೀನಿ. ಈಗ ಸ್ವಲ್ಪ ಟ್ರಾವೆಲ್ ಮಾಡಿದ್ನಲ್ಲ, ಅವಾಗೆಲ್ಲೋ ಕಾರಲ್ಲಿ ಟ್ರಾವೆಲ್ ಮಾಡಿದಾಗ ಜಾಸ್ತಿ ಇದು ಮಾಡೋಕ್ಕಾಗಿರಲಿಲ್ಲ. ಮೇ ಬಿ ಅದರಿಂದ ಆಗಿರ್ಬೋದು. ನಥಿಂಗ್ ಟು ವರಿ, ಏನಿಲ್ಲ. ಆ್ಯಂಡ್ ಪಾಪುದು ಹಾರ್ಟ್ ಬೀಟ್ ಚೆಕ್ ಮಾಡಿದ್ರೆ ಸುಮ್ಮನೆ ಹಂಗೆ ಹೊಟ್ಟೆ ಮೇಲೇ. ಸೊ ಹಾರ್ಟ್ ಬೀಟ್ ಕೇಳಿಸಿದ್ರು. ಆ್ಯಂಡ್ ಇನ್ನೊಂದು 3 ವೀಕ್ಸಲ್ಲಿ ನಿಮಗೆ ಮೂಮೆಂಟ್ ಎಲ್ಲ ಗೊತ್ತಾಗುತ್ತೆ ಕಂಪ್ಲೀಟ್. ಇವಾಗ ಒಂದು ಸ್ವಲ್ಪ ಗೊತ್ತಾಗ್ತಾ ಇರುತ್ತಲ್ವಾ ಅಂತ ಕೇಳಿದ್ರು. ನಂಗೆ ಸ್ವಲ್ಪ ಗೊತ್ತಾಗ್ತಾ ಇದೆ ಆ್ಯಕ್ಚುಲಿ. ಇವಾಗ ಚಿಲ್ ಅಂತ ಅಂದರೆ ಅಲ್ಲಿ ಇಲ್ಲಿ ಆಗೋದು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು 3-4 ವೀಕ್ಸ್ಗೆ ಕಂಪ್ಲೀಟ್ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ ಮೂಮೆಂಟ್ಸ್ ಎಲ್ಲ ಅಂತ ಹೇಳಿದ್ದಾರೆ. ಸೊ ಇವಾಗ ನಿಶನ್ನ ಕರ್ಕೊಂಡು ಹೊರಡಬೇಕು. ಟೈಮ್ ಇವಾಗ 1:15 ಆಗಿದೆ. ಓಕೆ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.